ರಾಮಕೃಷ್ಣ ಹೆಗಡೆ ಅವರು ಆಗಲೇ ಚುನಾವಣೆಗಿಂತ ಮುಂಚೆನೇ ಅವರೇ ನಾಯಕರು ಅಂತೇಳಿ ಡಿಸಿಷನ್ ಆಗಿತ್ತು. ಡಿಸಿಷನ್ ಆಗಿ ಚುನಾವಣೆ ನಡೆದು ಅವ್ರು ಮುಖ್ಯಮಂತ್ರಿ ಆಗಿ ಡಿಕ್ಲೇರು ಆಯಿತು. ಅವರು ರಾಜಕೀಯದಲ್ಲಿ ರಾಷ್ಟ್ರಮಟ್ಟದ ರಾಜಕಾರಣ ಮಾಡುವಂಥ ಒಂದು ವ್ಯವಸ್ಥೆ ತರಿದರು. ಜನತಾ ಪಾರ್ಟಿಯಿಂದ ರಾಷ್ಟ್ರಮಟ್ಟಕ್ಕೆ ಒಯ್ಯಬೇಕು. ರಾಷ್ಟ್ರಮಟ್ಟಕ್ಕೆ ಒಯ್ಯಬೇಕಾದ್ರೆ ಒಂದು ಸ್ಟ್ರಾಟಜಿ ಹಾಕಬೇಕಾಗತ್ತೆ. ಹಾಗೇ ಬರೋಂಗಿಲ್ಲ. ಆ ಸ್ಟ್ರಾಟಜಿ ಮಾಡಿದ್ರು ಅವರು. ನಾವೆಲ್ಲ ರಾಮಕೃಷ್ಣ ಹೆಗಡೆ ಅವ್ರಿಗೆ ಪೂರ್ವ ಬೆಂಬಲವಾಗಿ ನಿಂತ್ವಿ. ಅದು ಆದಮೇಲೆ ಸ್ವಲ್ಪ ಡಿಫ್ರೆನ್ಸ್ ಸ್ಟಾರ್ಟ್ ಆಯಿತು. ಯಾರ್ಯಾರಿಗೆ? ರಾಮಕೃಷ್ಣ ಹೆಗಡೆ ಅವ್ರಿಗೆ, ದೇವೇಗೌಡರಿಗೆ, ರಾಮಕೃಷ್ಣ ಹೆಗಡೆ ಅವ್ರಿಗೆ, ಬೊಮ್ಮಾಯಿಯವರಿಗೆ. ಸ್ವಲ್ಪ ಡಿಫ್ರೆನ್ಸ್ ಸ್ಟಾರ್ಟ್ ಆಗಿ ಗುಂಪುಗಳ ಪ್ರಾರಂಭ ಆದವು. ಹೆಗಡೆಯವ್ರ ಗುಂಪು, ದೇವೇಗೌಡರ ಗುಂಪು, ಬೊಮ್ಮಾಯಿಯವ್ರ ಗುಂಪು, ಜಾಲಪ್ಪವ್ರ ಗುಂಪು, ಹಿಂಗೆ ಸಣ್ಣ ಗುಂಪುಗಳಾದವು. ಅಫ್ಕೋರ್ಸ್ ಸ್ವಲ್ಪ ಕಾಸ್ಟು ಅದೆಲ್ಲ ಕೂಡಿರ್ತದೆ. ಅದೇನು ರಾಜಕಾರಣದಲ್ಲಿ ಎಲ್ಲ ಇರುತ್ತೆ, ಅದೇ ಮುಖ್ಯ ಇರಲ್ಲ. ಅದು ಆ ಗುಂಪು ಪ್ರಾರಂಭ ಆಯ್ತು. ಅದು ಗುಂಪು ಪ್ರಾರಂಭ ಆಗಿ 88ಕ್ಕೆ ಅತಿ ಪೀಕಿಗೆ ಹೋಗಿ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಡ್ತಾರೆ. ಕೊಟ್ಟು ಬೊಮ್ಮಾಯಿಯವರು ಚುನಾವಣೆ ಆಗುತ್ತೆ. ಚುನಾವಣೆ ಆದಾಗ ಬೊಮ್ಮಾಯಿಯವರು ಚುನಾಯಿತರಾಗ್ತಾರೆ. ದೇವೇಗೌಡರು ಸೋಲ್ತಾರೆ. ಸೊ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗ್ತಾರೆ. ಅದರ ದೇವೇಗೌಡರು ಸೇರ್ತಾರೆ, ಮಂತ್ರಿಮಂಡಲದಾಗ ಸೇರ್ತಾರೆ. ಆದರೆ ಕೆಲವೇ ದಿನಕ್ಕೆ ಅವರು ತಮ್ಮ ಸಪೋರ್ಟ್ ತಗೊಂಡು ಬೊಮ್ಮಾಯಿ ಸರ್ಕಾರ ಬಿದ್ದುಬಿಡ್ತದೆ. 9 ತಿಂಗಳು 11 ತಿಂಗಳಿಗೆ ಬಿದ್ದುಬಿಡ್ತದೆ. ಕೇವಲ ಜನತಾ ಪಕ್ಷ ಇರುವಂಥ ಮುಖಂಡರಲ್ಲಿ ಡಿಫ್ರೆನ್ಸ್ ಸ್ಟಾರ್ಟ್ ಆಯ್ತಲ್ಲ, ಎಲ್ಲರಿಗೂ ಡಿಫ್ರೆನ್ಸ್ ಸ್ಟಾರ್ಟ್ ಆದಾಗ ಅದು ಚುನಾವಣೆ ಸರ್ಕಾರ ಬಿದ್ದು ಹೋತು. ಅದಕ್ಕೆ ಯಾರು ಕಾರಣ ಏನಿಲ್ಲ. ಯಾಕಂದರೆ ಒಂದು 6-7 ಮಂದಿ ಗವರ್ನರ್ ಕಡೆ ಡೈರೆಕ್ಟ್ ಹೋಗಿ ಲೆಟರ್ ಕೊಟ್ಬಿಡ್ತಾರೆ, ನಾವು ಬೊಮ್ಮಾಯಿಯವ್ರ ಪರ ಇಲ್ಲ ಅಂತ. ಅವಾಗ ಗವರ್ನರು ತೆಗೆದುಬಿಡ್ತಾನೆ. ಅವಾಗ ಇವ್ರು ನಾವೆಲ್ಲ ಕೂಡಿ ಗವರ್ನರ್ ಕಡೆ ಹೋಗ್ತೀವಿ, ನಮ್ಮ ಜೊತೆ ಇದ್ದಾರೆ ಇವರು ಅಂತ. ಅಷ್ಟೊತ್ತಿಗೆ ಆಗಲೇ ರಿಕಮೆಂಡ್ ಮಾಡಿಬಿಟ್ಟಿರ್ತಾನೆ. ಅದಕ್ಕೆ ಬೊಮ್ಮಾಯಿಯವ್ರು ಕೋರ್ಟಿಗೆ ಹೋಗ್ತಾನೆ. ಅಂದ್ರೆ ಏನು ಕೋರ್ಟಿಗೆ ಹೋಗ್ತಾರೆ ಅಂದರೆ, ಯಾವುದೇ ಬಹುಮತವನ್ನು ಸಾಬೀತುಪಡಿಸುವಂಥದ್ದು ರಾಜಭವನದ ಹುಲ್ಲುಗಾವಲ ಮ್ಯಾಗಲ್ಲ, ವಿಧಾನಸಭೆಯಲ್ಲೇ ಆಗಬೇಕು ಅನ್ನುವಂಥ ಕೋರ್ಟಿಗೆ ಹೋಗ್ತಾರೆ. ಅದೊಂದು 2-3 ವರ್ಷದ ಮೇಲೆ ಕೇಸ್ ರಿಸಲ್ಟ್ ಬರ್ತೈತಿ. ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಡ್ತೈತಿ. ಇನ್ಮೇಲೆ ಗವರ್ನರ್ ಮನೆಯಲ್ಲಿ, ಗವರ್ನರ್ ಆಫೀಸ್ನಲ್ಲಿ ಮೆಜಾರಿಟಿ ಅದು ಹೇಳೋಕ್ಕಿಲ್ಲ, ಅದು ಏನಾದರೂ ವಿಧಾನಸಭೆ ಒಳಗೆ ಡಿಸೈಡ್ ಆಗಬೇಕು ಅನ್ನುವಂಥ ಒಂದು ಐತಿಹಾಸಿಕ ನಿರ್ಣಯ ಬಂತು.